ದೇವಸ್ಥಾನದೊಳಗಡೆ ಹೋಗುವಾಗ ಚಪ್ಪಲಿ ಯಾಕೆ ಹೊರಗಡೆ ಬಿಡಬೇಕು, ಯಾಕೆ ಹಾಕ್ಕೊಂಡು ಹೋಗಬಾರ್ದು, ಇದರ ರಹಸ್ಯವೇನು? ಮತ್ತೆ ದೇವಸ್ಥಾನದೊಳಗಡೆ ಗಂಟೆ ಯಾಕೆ ಬಾರಿಸ್ತಾರೆ, ಬಾರಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಬಾರಿಸಿದ್ರೆ ಏನಾಗುತ್ತೆ? ಈ ಎರಡು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಪ್ಪಲಿ ಯಾಕೆ ದೇವಸ್ಥಾನದ ಹೊರಗಡೆ ಬಿಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ದೇವಸ್ಥಾನ ಮನಸ್ಸಿಗೆ ಮನುಷ್ಯನಿಗೆ ನೆಮ್ಮದಿ ಕೊಡುವ ಪವಿತ್ರ ಜಾಗ. ತುಂಬ ಜನ ವಾರಕ್ಕೆ 2-3 ಸಲ ದೇಗುಲಕ್ಕೆ ಹೋಗ್ತಾರೆ. ಗುಡಿಗೆ ಹೋದಾಗಲೆಲ್ಲ ಒಳಗಡೆ ಹೋಗೋಕ್ಕೆ ಮುಂಚೆ ಚಪ್ಪಲಿ ತೆಗೆದು ಹೋಗ್ತಾರೆ. ನೋಡಿ, ಹಿಂದೂ ಸಂಪ್ರದಾಯದಲ್ಲಿ, ಅಂದರೆ ಹಿಂದೂ ಸಂಪ್ರದಾಯ ಮಾತ್ರವಲ್ಲ, ಇತರ ಜಾತಿ ಧರ್ಮದಲ್ಲಿಯೂ ಕೂಡ ಕೆಲವೊಂದಿಷ್ಟು ಆಚಾರ ಪದ್ಧತಿಗಳು ಇವೆ. ಅವುಗಳನ್ನು ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗ್ತಿದೆ. ಹಿಂದೂ ಆಚಾರ ಸಂಪ್ರದಾಯ ವಿಚಾರಕ್ಕೆ ಬಂದರೆ, ನಾವು ಪ್ರತಿಯೊಂದು ವಿಷಯಗಳಲ್ಲಿಯೂ ಕೂಡ ಒಂದೊಂದು ಪದ್ಧತಿಯನ್ನು ನೆಚ್ಚಿಕೊಂಡು ಬಂದಿದ್ದೇವೆ. ಹಾಗಾಗಿ ಅದೆಷ್ಟು ಬಾರಿ ಹಿರಿಯರು ಮಾಡಿರುವ ಸಂಪ್ರದಾಯಗಳನ್ನು ಪ್ರಶ್ನೆ ಮಾಡದ ಹಾಗೆ ಮುಂದುವರಿಸಿಕೊಂಡು ಬಂದಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಹಿರಿಯರು. ಯಾವುದೇ ಪದ್ಧತಿ ಮಾಡಿಟ್ಟರೂ ಕೂಡ ಅದರ ಹಿಂದೆ ಕೇವಲ ದೈವಿಕ ಕಾರಣ ಮಾತ್ರವಲ್ಲದೆ ವೈಜ್ಞಾನಿಕ ಕಾರಣ ಕೂಡ ಅಡಕವಾಗಿರುತ್ತದೆ. ಹಾಗಾಗಿ ಪ್ರತಿ ದೇವಸ್ಥಾನ ಪ್ರವೇಶಿಸಿದಾಗಲೂ ಕೂಡ ಪಾದರಕ್ಷೆಯನ್ನು ತೆಗೆದು ಒಳಗಡೆ ಪ್ರವೇಶಿಸಿ ಎನ್ನುವುದು ಬೋರ್ಡ್ ಕೂಡ ಇರುವುದಿಲ್ಲ, ಎಲ್ಲ ಕಡೆ ಇರುವುದಿಲ್ಲ. ಆದರೂ ದೇವಾಲಯ ಎನ್ನುವ ವಿಷಯಕ್ಕೆ ಬಂದರೆ ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿ ಪಾದರಕ್ಷೆಗಳನ್ನು ತೆಗೆದು ಕಾಲುಗಳನ್ನು ತೊಳೆದುಕೊಂಡು ದೇವಸ್ಥಾನದ ಒಳಗಡೆ ಪ್ರವೇಶಿಸುತ್ತಾನೆ. ಇದು ಕೇವಲ ಒಂದು ಆಚರಣೆಯಲ್ಲ, ಇದರ ಹಿಂದೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಹಾಗಾದರೆ ದೇವಸ್ಥಾನಗಳಿಗೆ ಪ್ರವೇಶಿಸುವ ಮುನ್ನ ಆಗಲೇ ಹೇಳಿದಂತೆ ನಿಜವಾದ ದೈವಿಕ ಕಾರಣನ ಅಥವಾ ಏನೆಲ್ಲ ಕಾರಣಗಳಿವೆ ಅನ್ನೋದನ್ನು ಇನ್ನಷ್ಟು ನೋಡ್ತಾ ಹೋಗೋಣ. ನೋಡಿ, ನಮ್ಮ ಕಾಲುಗಳಿಗೆ ಪಾದರಕ್ಷೆಯನ್ನು ಧರಿಸುವುದು ಯಾಕೆ? ರಸ್ತೆಯಲ್ಲಿ ಇರುವ ಕೊಳಕು, ಧೂಳು, ಕಸ ಯಾವುದು ನಮ್ಮ ಕಾಲಿಗೆ ಅಂಟ್ಕೊಳ್ಬಾರ್ದು ಅನ್ನುವ ಕಾರಣಕ್ಕೆ. ಹಾಗಾಗಿ ಮನೆಯಿಂದ ಹೊರಗಡೆ ಹೋಗುವಾಗ ಪಾದರಕ್ಷೆ ಧರಿಸಿ ಹೋಗ್ತೇವೆ. ಹಾಗೆಯೇ ಮನೆಗೆ ಪ್ರವೇಶಿಸುವುದಕ್ಕೂ ಮೊದಲು ಪಾದರಕ್ಷೆಯನ್ನು ತೆಗೆದು ಮನೆಯೊಳಗೆ ಕಾಲಿಡ್ತೇವೆ. ಇದು ಕೇವಲ ಒಂದು ಪದ್ಧತಿ ಅಥವಾ ಮೂಢ ಆಚರಣೆ ಅಲ್ಲ. ನಾವು ಶುದ್ಧವಾಗಿರಬೇಕು ಹಾಗೂ ಹೊರಗಿನ ವೈರಸ್ಗಳನ್ನು ಮನೆ ಒಳಗಡೆ ತರಬಾರದು ಎನ್ನುವ ನೈರ್ಮಲೀಕರಣ ಕಾರಣಕ್ಕೆ ಪಾದರಕ್ಷೆಗಳನ್ನು ಮನೆಯಿಂದ ಹೊರಗಡೆ ಬಿಡ್ತೇವೆ. ಇದರಿಂದಾಗಿ ವೈರಸ್ ಮನೆಯೊಳಗಡೆ ಬರದಂತೆ, ಸಾಂಕ್ರಾಮಿಕ ರೋಗಗಳು ಹರಡದಂತೆ ತಡೆಗಟ್ಟುತ್ತೆ. ಹಾಗಾಗಿ ಈ ಕಾರಣಕ್ಕೆ ದೇವಸ್ಥಾನಕ್ಕೂ ಕೂಡ ಚಪ್ಪಲಿ ಧರಿಸಿ ಪ್ರವೇಶಿಸಬಾರದು. ನಾವು ಹೊರಗಿನ ಹೊಲಸು ಅಥವಾ ಧೂಳು ಮೆಟ್ಟಿಕೊಂಡು ಬಂದ ದೇವಾಲಯದ ಒಳಗಡೆ ಗಲೀಜು ಮಾಡಬಾರ್ದು. ಇದು ದೇವಸ್ಥಾನದ ಒಳಗಡೆ ಪಾದರಕ್ಷೆ ಹಾಕಿ ಪ್ರವೇಶಿಸಬಾರದು ಎನ್ನುವುದಕ್ಕೆ ಇದೊಂದು ಕೂಡ ಕಾರಣ. ಇನ್ನೊಂದು ನಕಾರಾತ್ಮಕ ಎನರ್ಜಿ. ದೇವಸ್ಥಾನದ ಒಳಗಡೆ ಸಕಾರಾತ್ಮಕ ಶಕ್ತಿ ಇರುತ್ತದೆ ಎನ್ನುವುದು ವೈಜ್ಞಾನಿಕವಾಗಿಯೂ ಕೂಡ ಸಾಬೀತಾಗಿರುವ ವಿಚಾರ. ಹಾಗಾಗಿ ನಾವು ಪಾದರಕ್ಷೆಯನ್ನು ತೆಗೆದಿಟ್ಟು ದೇವಸ್ಥಾನಕ್ಕೆ ಪ್ರವೇಶಿಸಿದಾಗ ನಮ್ಮ ಕಾಲುಗಳ ಮೂಲಕ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ದೇವಸ್ಥಾನದಲ್ಲಿ ಇರುವಂತಹ ಸಕಾರಾತ್ಮಕ ಎನರ್ಜಿ ಪ್ರವೇಶಿಸುತ್ತದೆ. ಇದರಿಂದ ನಮ್ಮಲ್ಲಿ ಇರುವಂತಹ ನಕಾರಾತ್ಮಕತೆ ಹೋಗಿ ಧನಾತ್ಮಕತೆ ಅಂಶಗಳು ನಮ್ಮ ದೇಹದಲ್ಲಿ ಸೇರುತ್ತವೆ. ಇದರಿಂದ ದೇಹ ಆರೋಗ್ಯಕರವಾಗಿರುವುದು ಮಾತ್ರವಲ್ಲದೆ ಮನಸ್ಸು ಕೂಡ ಆಹ್ಲಾದಕರವಾಗಿರುತ್ತದೆ, ಅಂದರೆ ಶಾಂತವಾಗಿರುತ್ತದೆ. ಇನ್ನು ಮನಸ್ಸಿಗೆ ಶಾಂತಿ. ನಾವು ಪಾದರಕ್ಷೆಗಳನ್ನು ದೇವಸ್ಥಾನದ ಹೊರಭಾಗದಲ್ಲಿ ತೆಗೆದಿಟ್ಟು ಒಳಗಡೆ ಪ್ರವೇಶಿಸುವುದಕ್ಕೂ ಮೊದಲು ಕೈಕಾಲುಗಳನ್ನು ಸ್ವಚ್ಛಗೊಳಿಸಿಕೊಂಡು ನಂತರ ದೇವಸ್ಥಾನದ ಒಳಗಡೆ ಹೋಗುತ್ತೇವೆ. ಸಾಮಾನ್ಯವಾಗಿ ದೇವಸ್ಥಾನದ ಒಳಗಡೆ ಹೋಗುವಾಗ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬೇಕು. ಮೆಟ್ಟಿಲುಗಳು ಹತ್ತುವಾಗ ಕೈಯಿಂದ ಮೆಟ್ಟಿಲುಗಳನ್ನು ಮುಟ್ಟಿ ನಮಸ್ಕರಿಸುವ ಪದ್ಧತಿ ರೂಢಿಯಲ್ಲಿದೆ. ಇದರಿಂದ ನಮ್ಮ ಕಾಲು ಹಾಗೂ ಕೈಗಳು ದೇವಸ್ಥಾನದ ಮೆಟ್ಟಿಲುಗಳನ್ನು ಸ್ಪರ್ಶಿಸುತ್ತವೆ. ಇದರಿಂದ ದೇವಸ್ಥಾನದಲ್ಲಿ ಇರುವಂತಹ ಎನರ್ಜಿ ನಮ್ಮ ದೇಹಕ್ಕೆ ರವಾನೆಯಾಗುತ್ತದೆ. ಹೀಗಾಗಿ ದೇಹದ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಮೆಟ್ಟಿಲುಗಳಿಗೆ ತಲೆಯನ್ನು ಸ್ಪರ್ಶಿಸಿ ನಮಸ್ಕರಿಸುವುದರಿಂದ ಸಕಾರಾತ್ಮಕತೆ ನಮ್ಮ ಮೆದುಳಿನ ಮೇಲೆಯೂ ಕೂಡ ಪರಿಣಾಮ ಬೀರುತ್ತದೆ. ಹಾಗಾಗಿ ಒಂದು ದೇವಸ್ಥಾನಕ್ಕೆ ಪಾದರಕ್ಷೆ ತೆಗೆದಿಟ್ಟು ಹೋಗುವುದರಿಂದ ನಮ್ಮ ದೇಹ ಹಾಗೂ ಮನಸ್ಸು ಎರಡೂ ಕೂಡ ಅತ್ಯದ್ಭುತವಾಗಿ ಶಕ್ತಿ ರವಾನೆಯಾಗುತ್ತೆ ಎನ್ನುವುದು ಕೂಡ ಇಲ್ಲಿ ವಾಡಿಕೆಯಾಗಿರುವಂಥದ್ದು. ಇನ್ನು ಅಹಿಂಸಾವಾದಿ ಹಿಂದೂ ತತ್ವ.
ನೋಡಿ, ದೇವಸ್ಥಾನಕ್ಕೆ ಪಾದರಕ್ಷೆಯನ್ನು ತೆಗೆದು ಪ್ರವೇಶಿಸಬೇಕು ಎನ್ನುವುದಕ್ಕೂ ಇನ್ನೊಂದು ಮುಖ್ಯ ಕಾರಣ ಇದೆ. ಇದು ಬಹಳ ಹಿಂದಿನಿಂದಲೂ ಆಚರಣೆಯಲ್ಲಿರುವಂತಹ ಪದ್ಧತಿ. 106 ವರ್ಷಗಳ ಹಿಂದೆ ಪಾದರಕ್ಷೆ ಅಂದರೆ ಅದನ್ನು ಬಹುತೇಕ ಚರ್ಮದಿಂದಲೇ ತಯಾರಿಸಲಾಗ್ತಿತ್ತು. ಹಿಂದೂಗಳು ಅಹಿಂಸಾವಾದಿಗಳು ಈ ಹಿನ್ನೆಲೆಯಲ್ಲಿ ಯಾವುದೇ ಪ್ರಾಣಿಯನ್ನು ಹಿಂಸೆ ಮಾಡಿ ಕೊಂದು ಅದರಿಂದ ತಯಾರಿಸಿದ ಪಾದರಕ್ಷೆಯನ್ನು ಧರಿಸಿ ದೇವಾಲಯದ ಒಳಗಡೆ ಪ್ರವೇಶಿಸುವುದು ನಿಷಿದ್ಧವಾಗಿತ್ತು. ಇದು ಹಿಂದೂಗಳ ಅಹಿಂಸವಾದ ತತ್ವಕ್ಕೆ ವಿರುದ್ಧವಾಗಿತ್ತು. ಈ ಕಾರಣದಿಂದಾಗಿ ಯಾವುದೇ ಚರ್ಮದ ಚಪ್ಪಲಿ ಅಥವಾ ಪಾದರಕ್ಷೆ ಧರಿಸಿ ದೇವಾಲಯದ ಒಳಕ್ಕೆ ಪ್ರವೇಶಿಸಬಾರದು ಎನ್ನುವ ನಿಯಮಗಳು ಮಾಡಲಾಗಿದೆ. ಇದೇ ಕಾರಣಕ್ಕೆ ಈಗಲೂ ಕೂಡ ಈ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ. ದೇವಾಲಯಗಳಲ್ಲಿ ಚಪ್ಪಲಿ ತೆಗೆದು ಪ್ರವೇಶಿಸಬೇಕೆನ್ನುವುದು ಕೇವಲ ಮೂಢನಂಬಿಕೆ ಅಥವಾ ನಾವು ಬ್ಲೈಂಡ್ ಆಗಿ ನಂಬಿಕೊಂಡು ಬಂದಿರುವಂತಹ ಆಚರಣೆಯಲ್ಲ. ಇದರ ಹಿಂದೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಇದನ್ನು ವೈದ್ಯರು ಹಾಗೂ ವಿಜ್ಞಾನಿಗಳು ಕೂಡ ಒಪ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ ಅಥವಾ ದೇವಾಲಯಗಳಿಗೆ ಹಾಗೂ ಪುಣ್ಯ ಕ್ಷೇತ್ರಗಳಿಗೆ ಪ್ರವೇಶಿಸುವ ಮುನ್ನ ಪಾದರಕ್ಷೆಯನ್ನು ತೆಗೆದು ಇಡುವುದು ಕೂಡ ವಾಡಿಕೆಯಾಗಿರುವಂಥದ್ದು. ಇನ್ನು ಗಂಟೆ ಯಾಕೆ ಬಾರಿಸ್ತಾರೆ ದೇವಸ್ಥಾನದ ಒಳಗಡೆ ಅನ್ನೋದನ್ನು ನೋಡೋದಾದರೆ, ಪುರಾತನ ಕಾಲದ ದೇವಸ್ಥಾನಗಳಲ್ಲಿ ಹೆಚ್ಚಿನ ದೇವಾಲಯಗಳ ಪ್ರವೇಶ ದ್ವಾರದಲ್ಲಿ ದೊಡ್ಡ ಗಂಟೆಯನ್ನು ಹೊಂದಿರುತ್ತವೆ. ದೇವಾಲಯವನ್ನು ಪ್ರವೇಶಿಸುವಾಗ ಮೊದಲು ದೊಡ್ಡ ಗಂಟೆಯನ್ನು ಬಾರಿಸ್ತಾರೆ. ಅದು ದೇವಸ್ಥಾನದ ಪದ್ಧತಿ. ಆದರೆ ವೈಜ್ಞಾನಿಕವಾಗಿ ಹೇಳುವುದಾದರೆ ದೇವಾಲಯದ ದೊಡ್ಡ ಗಂಟೆಗಳು ಸಾಮಾನ್ಯವಾಗಿ ಕ್ಯಾಡ್ಮಿಯಂ, ಸೀಸ, ತಾಮ್ರ, ಸತು, ನಿಕಲ್, ಕ್ರೋಮಿಯಂ ಮತ್ತು ಮ್ಯಾಂಗ್ನೀಸಿಸ್ಗಳನ್ನು ಒಳಗೊಂಡಿರುತ್ತೆ. ಈ ಲೋಹಗಳ ಮಿಶ್ರಣದಲ್ಲಿ ತಯಾರಾದ ಗಂಟೆಗಳನ್ನು ಬಾರಿಸಿದಾಗ ನಮ್ಮ ಎಡ ಮತ್ತು ಬಲ ಮೆದುಳಿನ ಮೇಲೆ ಏಕತೆಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ದೇವಾಲಯಗಳಲ್ಲಿ ಗಂಟೆಗಳು ಇರಲೇಬೇಕಾ ಅನ್ನೋದನ್ನು ನೋಡೋದಾದರೆ ನೋಡಿ, ದೇವಾಲಯದಲ್ಲಿ ನಾವು ಬಾರಿಸುವ ಗಂಟೆ ಏನು ಅದರ ನಾದ ತೀಕ್ಷ್ಣವಾದ ಮತ್ತು ಶಾಶ್ವತವಾದ ಉತ್ಪಾದನೆಯನ್ನು ಮಾಡುತ್ತೆ. ಒಮ್ಮೆ ಗಂಟೆಯಿಂದ ಹೊರಡುವ ನಾದವು ಕನಿಷ್ಠ 7 ಸೆಕೆಂಡ್ಗಳ ಕಾಲ ಇರುತ್ತೆ. ನಮ್ಮ ದೇಹದಲ್ಲಿಯೂ 7 ರಂಧ್ರಗಳು ಮತ್ತು ಚಕ್ರಗಳಿರುತ್ತವೆ. ಗಂಟೆಯ ನಾದವು ಅವುಗಳನ್ನು ಪ್ರವೇಶಿಸಿ ಸ್ಪರ್ಶಿಸುತ್ತವೆ. ನಮ್ಮ ಮೆದುಳಿನ ಮೇಲೆ ಗಮನಾರ್ಹ ಪ್ರಭಾವ ಬೀರುವುದರ ಜೊತೆಗೆ ಮನಸ್ಸಿಗೆ ನಿರಾಳತೆಯನ್ನು ನೀಡುವುದು. ದೇವಸ್ಥಾನದ ಒಳಗಡೆ ಪ್ರವೇಶಿಸುತ್ತಿದ್ದಂತೆಯೇ ಗಂಟೆಯನ್ನು ಬಾರಿಸಿದರೆ ನಿಮ್ಮ ಮನಸ್ಸು ಮತ್ತು ಮೆದುಳಿನ ಜಾಗೃತವಾಗುತ್ತದೆ. ಏಕಾಗ್ರತೆಯಿಂದ ದೇವರಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುವುದು ಈ ಗಂಟೆ ಬಾರಿಸುವುದರಿಂದ ಇದೆಲ್ಲ ಕೂಡ ಸಹಾಯವಾಗುತ್ತದೆ. ಇದರಿಂದ ಇವು ದೇವಸ್ಥಾನದಲ್ಲಿ ಅಳವಡಿಸುವ ಗಂಟೆಗಳ ಹಿಂದೆ ಇರುವ ನಿಜವಾದ ವೈಜ್ಞಾನಿಕ ಮತ್ತು ಧಾರ್ಮಿಕ ಕಾರಣಗಳು. ಹಾಗಾಗಿ ಕೆಲವೊಂದಿಷ್ಟು ಕಥೆಗಳ ಪ್ರಕಾರ ಧಾರ್ಮಿಕ ಹೇಳಿಕೆಗಳು ಕೂಡ ಇದನ್ನೇ ತಿಳಿಸುವುದು. ಹಾಗಾಗಿ ದೇವಸ್ಥಾನದಲ್ಲಿ ಈ ಥರದ ಗಂಟೆಗಳು ಬಾರಿಸುವುದು ಪೂರ್ವಜರಿಂದ ಕೂಡ ಮತ್ತೆ ಮನಸ್ಸಿಗೆ ಶಾಂತಿ, ಹಾಗೆಯೇ ಕೆಲವೊಂದಿಷ್ಟು ಸಂಗತಿಗಳು ಕೂಡ ಒಳಗೊಂಡಿರುವಂಥದ್ದು. ಹಾಗೆಯೇ ಚಪ್ಪಲಿ ಯಾಕೆ ಹೊರಗಡೆ ಬಿಡಬೇಕು ಅನ್ನುವುದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಅದೇ ರುಚಿಕರವಾದದ್ದು ಮತ್ತು ಆ ಒಂದು ಶಾಂತಿ ಕಾಪಾಡಲಿಕ್ಕೆ ಇವೆಲ್ಲವನ್ನ ಕೂಡ ವೈಜ್ಞಾನಿಕವಾಗಿ ಮತ್ತು ಪೂರ್ವಜರು ಆಗಿರ್ಬೋದು ಮತ್ತು ಆ ಒಂದು ಘನತೆಗೋಸ್ಕರ ಮಾಡ್ತಾ ಬಂದಿರುವಂತಹ ಪದ್ಧತಿಗಳಾಗಿವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.